ಸಿಂಹ, ಹೋರಿ, ಮನುಷ್ಯ, ಹದ್ದು. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 7ನೇ ವಚನ. ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯು ಮುಖವು ಮನುಷ್ಯನ ಮುಖದಂತಿತ್ತು, ನಾಲ್ಕನೆಯ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು ಎಂಬುದಾಗಿ ತಿಳಿಸುತ್ತದೆ. ಈ ಲೋಕದಲ್ಲಿದ್ದ ದೇವದರ್ಶನ ಗುಡಾರ, ನಂತರ ಯೆರೂಸಲೇಮಿನ ಆಲಯ, ಇವೆಲ್ಲವೂ ಸಹ ಪರಲೋಕದಲ್ಲಿರುವ ದೇವರ ಸಿಂಹಾಸನದ ಕೋಣೆಯನ್ನು ಪ್ರತಿನಿಧಿಸುವಂಥದ್ದಾಗಿದ್ದು, ಇದು ಆಶ್ಚರ್ಯವೇನಲ್ಲ. ಯಾಕೆಂದರೆ ಸತ್ಯವೇದ ಇವುಗಳ ಬಗ್ಗೆ ನಮಗೆ ಬೆಳಕನ್ನು ನೀಡುವಂಥದ್ದಾಗಿದೆ. ಆದರೆ ಪ್ರಕಟಣೆ ಗ್ರಂಥದಲ್ಲಿ ಸಾಂಕೇತಿಕವಾಗಿ ತಿಳಿಸಿರುವುದನ್ನು ಸತ್ಯವೇದ ಹಿಂದೆ ತಿಳಿಸಲ್ಪಟ್ಟಿರುವ ವಿಷಯಗಳಿಗೆ ನಮ್ಮನ್ನು ಕರೆದೊಯ್ಯುವಂಥದ್ದಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಅರಣ್ಯಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನರು ಕಾಣಿಸು ಮಾರಿ ನಡೆದ ನಂತರ 2ನೇ ಅಧ್ಯಾಯದಲ್ಲಿ ಗೂಡಾರದ ಸುತ್ತಲೂ ಮೂರು ಕುಲಗಳಂತೆ ಡೇರೆಗಳನ್ನು ಹಾಕಿಕೊಳ್ಳುವುದರ ಮೂಲಕವಾಗಿ ಆ ಗೋತ್ರದ ಮುಖ್ಯಸ್ಥರನ್ನು ಗುರುತಿಸಲು ಅವರ ಲಾಂಛನದೊಂದಿಗೆ ಧ್ವಜವನ್ನು ಹಾಕಲಾಯಿತು. ಅದರಂತೆ ಯೂದವು ಸಿಂಹದ ಚಿಹ್ನೆಯನ್ನು, ಎಫ್ರಾಯಿಂ ಹೋರಿಯ ಚಿಹ್ನೆಯನ್ನು, ರೂಬೆನ್ ಮನುಷ್ಯನ ರೂಪದ ಚಿಹ್ನೆಯನ್ನು, ದಾನ್ ಹದ್ದಿನ ಚಿಹ್ನೆಯನ್ನು, ಹೀಗೆ ಈ ಕುಲಗಳು ಈ ಚಿಹ್ನೆಯ ಕೆಳಗೆ ಒಟ್ಟಾಗಿರುವವರಾಗಿದ್ದರು. ಇದರಂತೆ ಸುವಾರ್ತೆಯ ಬರಹಗಾರರಾದ ಮತ್ತಾಯನು ಯೇಸು ಸ್ವಾಮಿಯನ್ನ ಯೂದ ಕುಲದ ಸಿಂಹದ ರಾಜನಂತೆಯೋ, ಮಾರ್ಕನು ಯೇಸು ಸ್ವಾಮಿಯನ್ನ ಹದ್ದಿನಂತೆ ಯೇಸುವಿನ ದರ್ಶನ ಮತ್ತು ಆತನ ಉನ್ನತಿಯನ್ನ ತೋರಿಸುವವನಾಗಿದ್ದಾನೆ. ಲೂಕನು ವೈದ್ಯನಾಗಿದ್ದು ಯೇಸು ಸ್ವಾಮಿಯನ್ನ ಮಾನವನಂತೆ ಎಲ್ಲರಿಗೂ ಸಹಾನುಭೂತಿಯನ್ನ ತೋರಿಸುವಂತೆ ಚಿತ್ರಿಸುವವನಾಗಿದ್ದಾನೆ. ಇನ್ನು ಯೋಹಾನನು ಯೇಸು ಸ್ವಾಮಿಯನ್ನ ತ್ಯಾಗದ ಬಲಿಯಾಗಿ ಹೋರಿಗೆ ಹೋಲಿಸಿದ್ದು ಯಜ್ಞದ ಕುರಿ ಎಂಬುದಾಗಿ ಪ್ರಕಟಣೆಯಲ್ಲಿ ತಿಳಿಸುವವನಾಗಿದ್ದಾನೆ. ಆದಾಗಿಯೂ ಈ 4 ಜೀವಿಗಳು ಮಾನವನಿಗಾಗಿ ನಿಂತ ಯೇಸು ಸ್ವಾಮಿಯ ಜೀವನ ಮತ್ತು ಆತನ ಸೇವೆಯ 4 ಅಂಶಗಳನ್ನು ತೋರಿಸುತ್ತದೆ. ಆತನು ಮಾನವನಾಗಿ ಜನಿಸುವುದಕ್ಕಿಂತ ಮೊದಲು ಆತನು ರಾಜನು ಮತ್ತು ಉದಾತ್ತ ಸಿಂಹ ಎಂದು ಪ್ರತಿನಿಧಿಸುತ್ತದೆ. ಮತ್ತು ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಜನಿಸಿ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಜೀವವನ್ನು ಅರ್ಪಿಸುವ ಯೇಸುವನ್ನ ಹೊರೆ ಮತ್ತು ತ್ಯಾಗದ ಪ್ರಾಣಿಯಾದ ಹೋರಿಯಂತೆ ಪ್ರತಿನಿಧಿಸುವವನಾಗಿದ್ದಾನೆ. ಯೇಸು ಸ್ವಾಮಿ ಮನುಷ್ಯನು, ಅಂದರೆ ನಮ್ಮ ಸಹೋದರ ಸಂಬಂಧಿಯಾಗಿಯೂ ದೇವರ ಮುಂದೆ ನಮ್ಮನ್ನು ಪ್ರತಿನಿಧಿಸುವ ನಂಬಿಗಸ್ತ ಯಾಜಕನಾಗಿ ಕಾರ್ಯ ಮಾಡುವುದನ್ನು ಪ್ರತಿನಿಧಿಸುತ್ತದೆ. ಮತ್ತು ಯೇಸು ಸ್ವಾಮಿಯ ಸೇವೆಯ ಅಂತಿಮ ಹಂತವು ಈ ಲೋಕದ ಇತಿಹಾಸದ ಕೊನೆಯಲ್ಲಿ ನ್ಯಾಯವನ್ನು ಕಾರ್ಯಗತಗೊಳಿಸುವ ಜಯಶಾಲಿ ರಾಜನಾಗಿ ಹದ್ದು ತನ್ನ ಬೇಟೆಯ ಮೇಲೆ ದಾಳಿ ಮಾಡಿದಂತೆ ಆತನ ಆಗಮನವನ್ನು ಪ್ರಕಟಿಸುತ್ತದೆ. ಆದರೆ ಮುಖ್ಯವಾದ ವಿಷಯವೇನೆಂದರೆ, ಯೋಹಾನನು ಮಾತ್ರವಲ್ಲ, ವಿಮೋಚನೆಗೊಂಡಾಗ ನಾವು ಸಹ ಇದನ್ನು ನೋಡುವವರಾಗಿದ್ದೇವೆ. ಆದರೆ ಇದನ್ನು ನೋಡಲು ನಾವು ನಮ್ಮ ಹೃದಯಗಳನ್ನು ಶುದ್ಧ ಮಾಡಿಕೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.